Dear students, welcome back to 33rd session of our sociology class for the second semester under social institutions paper in the third chapter, issues and challenges of marginalized groups. Today in this session we are going to speak about the constitutional provisions for scheduled caste, scheduled tribe, other backward classes. This content has been prepared by Sunil K, who is working as assistant professor and heading the Department of Sociology in Government College for Women at Kolar. First of all, we know very well that providing or protecting the rights of minorities was a big challenge in the earlier period. But thanks to the Constitution of India, which has provided major rights to protect the interests of the minorities, to bring them to the mainstream of the society. ಮೊದಲಿಗೆ ನಮಗೆ ಮೈನಾರಿಟೀಸ್ ಹಕ್ಕುಗಳನ್ನು ಕಾಪಾಡಿಕೊಳ್ಳೋದೇ ಬಹಳ ಕಷ್ಟಕರವಾಗಿದ್ದಂತಹ ಒಂದು ಸಂದರ್ಭವನ್ನು ನಾವು ಫೇಸ್ ಮಾಡಿರುವಂಥದ್ದು. ಇಟ್ ವಾಸ್ ಅ ಬಿಗ್ ಚಾಲೆಂಜ್. ಕಾಲಾನಂತರದಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಭಾರತದ ಸಂವಿಧಾನ ಅನುಷ್ಠಾನಕ್ಕೆ ಬಂದ ನಂತರದಲ್ಲಿ ಮೈನಾರಿಟೀಸ್ ಇಂಟ್ರೆಸ್ಟ್, ಎವ್ರಿಥಿಂಗ್, ಹಕ್ಕುಗಳು ಇವೆಲ್ಲವುಗಳನ್ನು ಪ್ರೊಟೆಕ್ಟ್ ಮಾಡುವಂಥದ್ದು ಬಹಳ ಸುಲಭವಾಗ್ತಾ ಹೋಯಿತು ಮತ್ತು ಇವರನ್ನು ಸಮಾಜದ ಮುಖ್ಯವಾಹಿನಿಗೆ ಕರೆದುಕೊಂಡು ಬರುವಂಥದ್ದು ಬಹಳ ಸುಲಭಕರವಾಗ್ತಾ ಹೋದಂಥದ್ದು. Under the constitutional provisions to SC, ST and OBCs, we can study under 4 different categories. That is, the first one is the preamble of the constitution, what it all talks about, ಸಂವಿಧಾನದ ಮುನ್ನುಡಿ ಏನು ಹೇಳುತ್ತೆ ಅಂತ. ಎರಡನೇದಾಗಿ ಮೂಲಭೂತ ಹಕ್ಕುಗಳು ಯಾವೆಲ್ಲ ಹಕ್ಕುಗಳನ್ನು ಪ್ರೊವೈಡ್ ಮಾಡುತ್ತೆ, ಫಂಡಮೆಂಟಲ್ ರೈಟ್ಸ್. The third one is DPSP, that is Directive Principles and State Policy, ರಾಜ್ಯ ನಿರ್ದೇಶಕ ತತ್ವಗಳು ಏನು ಹೇಳುತ್ತೆ ಅಂತ. ನಾಲ್ಕನೇದಾಗಿ ನಾವು ನೋಡುವಂಥದ್ದು ಇನ್ನಿತರೆ ಇಂಪಾರ್ಟೆಂಟ್ ಆಗಿರುವಂತಹ ವಿಧಿಗಳು ಯಾವ್ಯಾವುದು ಅಂತ ಹೇಳ್ಬಿಟ್ಟು, ಅದರ್ ಸಿಗ್ನಿಫಿಕೆಂಟ್ ರಿಲೇಟೆಡ್ ಆರ್ಟಿಕಲ್ಸ್. ದ ಫಸ್ಟ್ ಒನ್, ದ ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಮುನ್ನುಡಿ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಟ್ ಸ್ಟ್ಯಾಂಡ್ಸ್ ಬೈ ಇಕ್ವಾಲಿಟಿ, ಲಿಬರ್ಟಿ ಆ್ಯಂಡ್ ಜಸ್ಟಿಸ್. ಭಾರತದ ಸಂವಿಧಾನ ನಮಗೆ ಸಮಾನತೆ, ಸ್ವಾತಂತ್ರ್ಯ ಮತ್ತು ಜಸ್ಟಿಸ್, ನ್ಯಾಯದ ಬಗ್ಗೆ ಇದು ಹೆಚ್ಚು ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡ್ತಾ ಹೋಗುತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ದಿಸ್ ಇಟ್ಸೆಲ್ಫ್ ಈಸ್ ಟಾಕಿಂಗ್ ಅಬೌಟ್ ಹೌ ಇಂಪಾರ್ಟೆಂಟ್ ಈಸ್ ಎವ್ರಿ ಇಂಡಿವಿಜುವಲ್, ಎವ್ರಿ ಸಿಟಿಸನ್ ಆಫ್ ದಿ ಕಂಟ್ರಿ. ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಈ 3 ಪದಗಳು ನಮಗೆ ಹೇಳ್ತಾ ಬರುವಂಥದ್ದು. ಅಂಡರ್ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳ ಅಡಿಯಲ್ಲಿ ಇದು ಪಾರ್ಟ್ 3ನಲ್ಲಿ ಆರ್ಟಿಕಲ್ ನಂಬರ್ 12 35ವರೆಗೂ ಬರುವಂಥದ್ದು. ಅದರಲ್ಲಿ ತುಂಬ ಪ್ರಮುಖವಾಗಿರುವಂತಹ ಒಂದು ಆರ್ಟಿಕಲ್ಗಳನ್ನ ನಾವು ಇಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಆರ್ಟಿಕಲ್ 15 ಟಾಕ್ಸ್ ಅಬೌಟ್ ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಆನ್ ದ ಗ್ರೌಂಡ್ಸ್ ಆಫ್ ರಿಲಿಜನ್, ಕಾಸ್ಟ್, ರೇಸ್, ಸೆಕ್ಸ್ ಆರ್ ಬರ್ತ್ ಆಫ್ ಪ್ಲೇಸ್. ಯಾವುದೇ ರೀತಿಯಾದಂತಹ ತಾರತಮ್ಯವನ್ನು ಮಾಡಬಾರದು ಅನ್ನುವಂತಹ ಅಂಶವನ್ನು 15ನೇ ವಿಧಿ ಹೇಳ್ತಾ ಬರುತ್ತೆ. ಇದು ಯಾವುದೇ ಗ್ರೌಂಡ್ಸ್ ಅಂತ ಹೇಳಿದಾಗ ಅಲ್ಲಿ ಜಾತಿ, ಧರ್ಮ ಅಥವಾ ಜನಾಂಗ ಅಥವಾ ಜೆಂಡರ್, ಸೆಕ್ಸ್, ಲಿಂಗ ಅಥವಾ ಹುಟ್ಟಿದ ಸ್ಥಳ, ಜನ್ಮಸ್ಥಳ, ಯಾವುದೇ ಒಂದು ವಿಚಾರದಲ್ಲಿಯೂ ಸಹ ತಾರತಮ್ಯತೆಯನ್ನು ಮಾಡಬಾರದು ಅನ್ನುವಂಥದ್ದು. ಆರ್ಟಿಕಲ್ 15 ಕ್ಲಾಸ್ 4 ಟಾಕ್ಸ್ ಅಬೌಟ್ ದ ಸ್ಟೇಟ್ ಮೇ make special provisions for the welfare of socially and educationally backward classes. ರೈಟ್ ಟು ಈಕ್ವಾಲಿಟಿ ಅನ್ನೋದು ಬೇರೆ, ಅದಿದ್ದಾಗ್ಯೂ ಸಹ ಇನ್ನೇನಾದರೂ ಒಂದು ರೀತಿಯಾದಂತಹ ವಿಶೇಷ ಸವಲತ್ತುಗಳನ್ನು ನೀಡಬೇಕು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರುವಂತಹ ವರ್ಗಗಳಿಗೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಾವಿಷನ್ ಮಾಡೋದಕ್ಕೆ 15 ಕ್ಲಾಸ್ 4 ಆರ್ಟಿಕಲ್ ಪ್ರಾವಿಷನ್ ಮಾಡಿದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ತಿಳ್ಕೊಳ್ತಾ ಬರ್ಬೋದು. Article 16 clause 4 talks about the state shall reserve vacancies in public service for any backward classes of the state if no adequate representation is found in such places. ಹಲವಾರು ಸಂದರ್ಭಗಳಲ್ಲಿ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸಂಬಂಧಿಸಿದಂತೆ SC, ST, OBC ಯಾವುದೇ ವರ್ಗಕ್ಕೆ ಸಂಬಂಧಿಸಿದಂತೆ ರೆಪ್ರೆಸೆಂಟೇಷನ್ ಕರೆಕ್ಟಾಗಿ ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ, ಇನ್ಅಡಿಕ್ವೇಟ್ ಆಗಿದ್ದರೆ ರೆಪ್ರೆಸೆಂಟೇಷನು, ಆಗ ಈ ಒಂದು ಪಬ್ಲಿಕ್ ಸರ್ವಿಸ್ನಲ್ಲಿ ಸ್ಟೇಟ್ ಇವರಿಗೆ ರಿಸರ್ವೇಷನ್ ಕೊಡೋದಕ್ಕೆ ಪ್ರೊವಿಷನ್ ಮಾಡುತ್ತೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬರ್ಬೋದು. ಆರ್ಟಿಕಲ್ 17 ಟಾಕ್ಸ್ ಅಬೌಟ್ ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ, ವಿಚ್ ಇಸ್ ವೆರಿ ವೆಲ್ ನೋನ್. ಅಸ್ಪೃಶ್ಯತೆಯ ವಿರುದ್ಧ
ದನಿ ಸಾರದಂತಹ ಒಂದು ಆರ್ಟಿಕಲ್ ಇದು, ಅದನ್ನು ಅಬಾಲಿಷ್ ಮಾಡಲಾಗಿದೆ ಅಂತ ನಾವು ಇಲ್ಲಿ ಅರ್ಥೈಸ್ಕೊಳ್ತಾ ಬರಬೇಕಾಗತ್ತೆ. Then the other one what we are talking about is DPSP, Directive Principles and State Policy, ರಾಜ್ಯ ನಿರ್ದೇಶಕ ತತ್ವಗಳು. ಇಲ್ಲಿ ಪ್ರಮುಖವಾಗಿ ನಾವು 2 ಅಂಶಗಳನ್ನು ಅಥವಾ 2 ವಿಧಿಗಳನ್ನು ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಮೊದಲನೇದು ಆರ್ಟಿಕಲ್ ನಂಬರ್ 40 ಪ್ರೊವೈಡ್ಸ್ ರಿಸರ್ವೇಷನ್ ಇನ್ ವಿಲೇಜ್ ಪಂಚಾಯತ್ಸ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್. ವಿಲೇಜ್ ಪಂಚಾಯತ್ನಲ್ಲಿ ಇಲ್ಲಿ ಒಂದು ರಿಸರ್ವೇಷನ್ ಅನ್ನು ಕೊಡುವುದರ ಬಗ್ಗೆ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಬರುವಂಥದ್ದು. ಆರ್ಟಿಕಲ್ 46 talks about the state shall promote with special care the educational and economic interests of the weaker section of the people and in particular of scheduled castes and scheduled tribes, and shall protect them for social justice and all forms of exploitation. ಯಾವುದೇ ರೀತಿಯಾದಂತಹ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನು ಕಾಪಾಡ್ತಾ, ಯಾವುದೇ ರೀತಿಯಾದಂತಹ ಇಂಜಸ್ಟಿಸ್ ಆದರೆ, ಸಾಮಾಜಿಕ ಅನ್ಯಾಯ ಅಥವಾ ಇನ್ಯಾವುದೇ ರೂಪದಲ್ಲಿ ಶೋಷಣೆ ಅನ್ನೋದು ಉಂಟಾದರೆ ಅದರ ವಿರುದ್ಧ ಇದು ಆ್ಯಕ್ಷನನ್ನು ತಗೊಳ್ಳೋದಕ್ಕೆ ಪ್ರಮೋಟ್ ಮಾಡ್ತಾ ಹೋಗುತ್ತೆ. Other significant related articles when we are talking about primarily, Article 275 Clause 1 of the Constitution makes a provision that the Union of India shall make grants to states for implementing welfare schemes in scheduled areas and for scheduled tribes. 275 Clause 1 ಏನು ಹೇಳ್ತಾ ಬರುತ್ತೆ ಅಂತ ಹೇಳಿದ್ರೆ, ಭಾರತ ಸರ್ಕಾರ ಯಾವುದೇ ರೀತಿಯಾದಂತಹ ಕಲ್ಯಾಣ ಕಾರ್ಯಕ್ರಮಗಳಿಗೆ ಶೆಡ್ಯೂಲ್ಡ್ ಕಾಸ್ಟ್ಗಳಿಗೆ ಮತ್ತು ಶೆಡ್ಯೂಲ್ಡ್ ಟ್ರೈಬ್ಸ್ಗಳಿಗೆ ಸೀಮಿತವಾದಂತಹ ಪ್ರದೇಶದಲ್ಲಿ ಏನನ್ನಾದರೂ ಪ್ರಾವಿಷನ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಗ್ರಾಂಟ್ಸನ್ನು ಕೊಡುವಂತಹ ಒಂದು ಪ್ರಾವಿಷನನ್ನು ಇದು ಮಾಡಿಕೊಟ್ಟಿರುವಂಥದ್ದು. Article 330, 332 and 334 talks about the seats are reserved in the parliament and state legislatures in favor of the scheduled castes and scheduled tribes in proportion to their number in the population. ಈ 3 ಆರ್ಟಿಕಲ್ಗಳ ಪ್ರಕಾರ ಪಾರ್ಲಿಮೆಂಟಲ್ಲಿ ಮತ್ತು ಸ್ಟೇಟ್ ಲೆಜಿಸ್ಲೇಚರ್ನಲ್ಲಿ ಶೆಡ್ಯೂಲ್ಡ್ ಕಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ಗೆ ಅವರ ಜನಸಂಖ್ಯೆಯ ಅನುಗುಣವಾಗಿ ಅವರಿಗೆ ಸೀಟ್ಗಳನ್ನು ರಿಸರ್ವೇಷನ್ ಮಾಡಬಹುದು ಅನ್ನುವಂಥದ್ದನ್ನು ಇದು ಹೇಳ್ತಾ ಹೋಗುತ್ತೆ. Then Article 338 and 338A talks about the constitutional provision which was amended in the year 1990. Provides for the establishment of National Commission for the Scheduled Castes and Scheduled Tribes. Actually 338 Scheduled Caste ಪರಿಶಿಷ್ಟ ಜಾತಿಗೆ ನ್ಯಾಷನಲ್ ಕಮಿಷನ್ ಅನ್ನು, ರಾಷ್ಟ್ರೀಯ ಆಯೋಗವನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡೋದಕ್ಕೆ ಪ್ರಾವಿಷನ್ ಮಾಡಿಕೊಟ್ಟಂಥದ್ದು. 338A ಆರ್ಟಿಕಲ್ಲು ಯಾವಾಗ 1990 1990ರಲ್ಲಿ 65ನೇ ತಿದ್ದುಪಡಿಯ ಕಾಯ್ದೆ ಅಡಿಯಲ್ಲಿ ಶೆಡ್ಯೂಲ್ಡ್ ಟ್ರೈಬ್ಸ್ ಪರಿಶಿಷ್ಟ ಪಂಗಡಗಳಿಗೆ ಈ ಒಂದು ಪ್ರಾವಿಷನನ್ನು ಮಾಡಿಕೊಟ್ಟಂಥದ್ದು, ರಾಷ್ಟ್ರೀಯ ಆಯೋಗದ ಎಸ್ಟಾಬ್ಲಿಷ್ಮೆಂಟನ್ನು ಮಾಡುವಂಥದ್ದು. Article 339 talks about the President is authorized to appoint a commission after the 10 years of commencement of the Constitution to report on the administration of scheduled area and the welfare of the scheduled castes. ಪರಿಶಿಷ್ಟ ಜಾತಿಗಳ ಒಂದು ವೆಲ್ಫೇರ್ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ರಿಪೋರ್ಟನ್ನು ಸಬ್ಮಿಟ್ ಮಾಡಲಿಕ್ಕೋಸ್ಕರವಾಗಿ, ಆಡಳಿತದ ಬಗ್ಗೆ ರಿಪೋರ್ಟನ್ನು ಸಬ್ಮಿಟ್ ಮಾಡೋದಕ್ಕೋಸ್ಕರವಾಗಿ ಪ್ರೆಸಿಡೆಂಟ್ ಕ್ಯಾನ್ ಅಪಾಯಿಂಟ್ ದಿ ಕಮಿಷನ್ ಅನ್ನುವಂತಹ ಒಂದು ಅಪರ್ಚುನಿಟಿಯನ್ನು ಈ ಒಂದು ಆರ್ಟಿಕಲ್ನಲ್ಲಿ ಕೊಟ್ಟಿರುವಂಥದ್ದು. ಡಿಯರ್ ಸ್ಟೂಡೆಂಟ್ಸ್, ದಿಸ್ ಆರ್ ಆಲ್ ದಿ ಪ್ರಾಮಿನೆಂಟ್ constitutional provisions which are provided for scheduled castes, scheduled tribes and other backward classes. In the coming class we shall talk about some other topic related to this chapter. Thank you.